ಈ ಥರ ಎಡಿಟ್ ಮಾಡೋಕೆ ನಿಮಗೂ ಬರಲ್ಲ ಅನಿಸ್ತದೆ. ಇದನ್ನು ಕ್ಯಾಪ್ಕಟ್ ಒಳಗೆ ಬರೀ 2 ಎಫೆಕ್ಟ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಬರ್ರಿ ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಮ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಸಾಂಗಿಂದು ಬೀಟ್ ಎಲ್ಲ ಐತಿ ನೋಡಿ, ವಿಡಿಯೋ ಕ್ಲಿಪ್ನ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಅದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಓವರ್ಲೇ ಮಾಡ್ಕೊರಿ. ಓವರ್ಲೇ ಮಾಡ್ಕೊಂಡಿದ್ದು ವಿಡಿಯೋದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊರಿ. ಟೆಕ್ಸ್ಟಿಂದ ಬ್ಯಾಕ್ಗ್ರೌಂಡ್ ಕ್ಲಿಪ್ ಆ್ಯಡ್ ಮಾಡ್ಕೊರಿ. ಈ ಬ್ಲ್ಯಾಕ್ ಸ್ಕ್ರೀನ್ ಕ್ಲಿಪ್ ನಿಮಗೆ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೈತಿ, ಲಿಂಕ್ ಬಯೋ ಒಳಗೈತಿ. ಫಿಲ್ಟರ್ ಮಾಡ್ಕೊರಿ. ಸೊ ಈಗ ಅದು ಬ್ಲ್ಯಾಕ್ ಸ್ಕ್ರೀನ್. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ರಲ್ಲ ಆ ಕ್ಲಿಪ್ಪಿಗೆ ಬಂದು ಲೇಯರ್ಸಿಗೆ ಬರ್ರಿ. ಓವರ್ಲಿ ಅದು ಸೆಕೆಂಡ್ ಇರುತ್ತೆ, ಅದನ್ನು ಫಸ್ಟಿಗೆ ಮಾಡ್ಕೊರಿ. ಸೊ ಈಗ ಟೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ ಹಿಂದೆ ಬಂತು. ನೆಕ್ಸ್ಟ್ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಿರಿ. ಓಲ್ಡ್ ಫುಟೇಜ್ ಅಂತ ಒಂದು ಫಸ್ಟಿಗೆ ಬರ್ತೈತಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಅದು ನೀವು ಫಸ್ಟ್ ಕ್ಲಿಪ್ ಮಟ್ಟ ಅಷ್ಟೇ ಇಡ್ರಿ ಅದನ್ನ. ಮತ್ತು ಸೆಕೆಂಡ್ ಕ್ಲಿಪ್ಪಿಗೆ ಒಂದು ಎಫೆಕ್ಟ್ ಬರ್ತೈತಿ, ಟ್ರೆಮೋರ್ ಸ್ಟ್ರೋಬ್ ಅಂತ ಒಂದು. ಇದನ್ನ ಆ್ಯಡ್ ಮಾಡಿಕೊಂಡು ಅದ್ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟಿಗೆ ಹೋಗಿ ಆಲ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿ. ಸೊ ಇವಾಗ ರೆಡಿ ಐತಿ ನಿಮ್ಮ ವಿಡಿಯೋ. ಇದೇ ಥರ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಬೇಕಂದ್ರೆ ಇವಾಗ ನನ್ನ ಅಕೌಂಟ್ ಫಾಲೋ ಮಾಡ್ಕೊರಿ ಮತ್ತು ನಿಮ್ಮ ಎಡಿಟರ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ.